Drop it. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡೋ ಬೆನಿಫಿಟ್ಸ್ ಏನು, ಇದನ್ನು ಯಾಕೆ ಯೂಸ್ ಮಾಡಬೇಕು, ಇದರಲ್ಲಿ ಅಂಥ ಸೋರ್ಸಸ್ ಏನಿದೆ ಅಂತ ತಿಳ್ಕೊಳ್ಳೋದಾದರೆ, ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಅನ್ನೋದು ವೆರಿ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ಅಂತ ಹೇಳ್ಬೋದು. ಕ್ಯಾಲ್ಶಿಯಮ್ ಇದರಲ್ಲಿ ಹೆಚ್ಚು ಇರುತ್ತೆ. ಇದಷ್ಟೇ ಅಲ್ಲದೆ ಫೈಬರ್ ಅಂಶ ಕೂಡ ಇದರಲ್ಲಿ ಅಧಿಕವಾಗಿರೋದ್ರಿಂದ ನೀವು ಡೈಲಿ ಯೂಸ್ ಮಾಡೋದ್ರಿಂದ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಒಳ್ಳೆಯದು ಅಂತ ಹೇಳ್ಬೋದು. ನಿಮಗೆ ಹೆಚ್ಚಾಗಿ ಐರನ್, ಬ್ಲಡ್ ಹೈ ಆಗೋದಕ್ಕೆ ಐರನ್ ಕಂಟೆಂಟ್ ಜಾಸ್ತಿ ಬೇಕು ಅಂದರೆ ಅದು ನಟ್ಸ್ ಮತ್ತು ಡ್ರೈ ಫ್ರೂಟ್ಸಲ್ಲಿ ಇರುತ್ತೆ. ಮತ್ತು ಪೊಟ್ಯಾಷಿಯಮ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು. ನಿಮಗೆ ಹೆಚ್ಚಾಗಿ ಪ್ರೋಟೀನ್ ಬೇಕು ಅಂದರೆ, ನಿಮಗೆ ಆವಾಗವಾಗ ಟಯರ್ಡ್ ಆಗ್ತಿದೆ ಅಂದರೆ, ಪ್ರೋಟೀನ್ ಬೇಕು ಅಂದರೆ ನೀವು ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಒಂದು ಲಿಮಿಟಲ್ಲಿ ತಿನ್ನೋದ್ರ ಮೂಲಕ ಪ್ರೋಟೀನ್ ನಿಮ್ಮ ದೇಹಕ್ಕೆ ಅವಶ್ಯಕವಾಗಿ ಸೇರುತ್ತೆ ಅಂತ ಹೇಳ್ಬೋದು. ಮಿನರಲ್ಸ್ ಆಗಿರ್ಬೋದು ಮತ್ತು ವಿಟಮಿನ್ಸು, ಅಧಿಕವಾಗಿರುವಂಥ ವಿಟಮಿನ್ಸ್ ಕೂಡ ಇದರಲ್ಲಿ ದೊರಕುತ್ತೆ. ಮತ್ತು ಒಮೆಗಾ 3 ಫ್ಯಾಟ್ಸ್ ಕೂಡ ಇದರಲ್ಲಿ ಕಂಡುಬರುತ್ತೆ. ಯಾಕೆ ಅಂತ ಹೇಳೋದಾದರೆ, ಬ್ಲಡ್ ಹೈ ಆಗೋದಕ್ಕೆ ನಿಮಗೆ ಐರನ್ ಮತ್ತು ಒಮೆಗಾ 3 ಇದು ತುಂಬ ಹೆಚ್ಚಾಗಬೇಕಾಗಿರುತ್ತೆ. ಮತ್ತು ನಿಮಗೆ ಆದಷ್ಟು ದೇಹಕ್ಕೆ ಕೊಬ್ಬಿನ ಅಂಶ ಬೇಕು. ನಿಮ್ಮ ದೇಹದ ತೂಕ ನಿಮಗೆ ಮತ್ತು ನಿಮ್ಮ ಮಗುಗೆ ಹೆಚ್ಚಾಗಬೇಕು. ಈ ಟೈಮಲ್ಲಿ ಮಗುವಿನ ಬೆಳವಣಿಗೆಗೂ ಕೂಡ ಇದು ಸಹಾಯಕಾರಿ ಅಂತ ಹೇಳ್ಬೋದು. ಬೆನಿಫಿಟ್ಸ್ ಏನಪ್ಪ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡೋದ್ರಿಂದ ಅಂದರೆ, ನಿಮ್ಮ ಗರ್ಭದಲ್ಲಿರುವಂಥ ಮಗುವಿನ ಆರೋಗ್ಯಕ್ಕೆ ಇದು ಉತ್ತಮವಾಗಿರುತ್ತೆ. ಮತ್ತು ಮಗುವಿನ ಬುದ್ಧಿಶಕ್ತಿ ಬೆಳವಣಿಗೆ ಆಗಬೇಕು ಅಂದರೆ ಇದು ತುಂಬ ಸಹಾಯವಾಗಿರುತ್ತೆ. ಮತ್ತು ಮಗುವಿನ ದೇಹದ ರಚನೆ, ಬೆನ್ನು ಮೂಳೆಗಳು ಸ್ಟ್ರಾಂಗಾಗಿ ಬರಬೇಕು ಅಂದರೆ, ಮತ್ತು ಹಲ್ಲಿನ ಬೆಳವಣಿಗೆ ಚೆನ್ನಾಗಿರಬೇಕು ಅಂದರೆ ಇದರಲ್ಲಿ ಐರನ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ, ಫೈಬರ್ ಇರೋದ್ರಿಂದ, ಪೊಟ್ಯಾಷಿಯಮ್ ಇರೋದ್ರಿಂದ, ಕ್ಯಾಲ್ಶಿಯಮ್ ಹೆಚ್ಚಾಗಿ ಇರೋದ್ರಿಂದ ನಿಮ್ಮ ಬೆನ್ನಿನ ಮೂಳೆಗಳು ಅಥವಾ ಸ್ಟ್ರಾಂಗ್ ಆಗೋದಕ್ಕೆ, ಅಥವಾ ನಿಮ್ಮ ಮಗುವಿನ ಬೆನ್ನಿನ ಮೂಳೆ ಸ್ಟ್ರಾಂಗ್ ಆಗೋದಕ್ಕೆ ಕೂಡ ಇದು ಸಹಾಯಕಾರಿ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಸ್ಕಿನ್ ಅಲರ್ಜಿ ಏನಾದರೂ ಇದ್ದರೆ ನಿಮಗೆ, ಅದು ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಅದನ್ನು ಕೂಡ ತೊಲಗಿಸಬಹುದು ಅಂತ ಹೇಳ್ಬೋದು. ಮತ್ತು ಬುದ್ಧಿಶಕ್ತಿ, ಮಗುವಿನ ಬುದ್ಧಿಶಕ್ತಿ ಹೆಚ್ಚಾಗಿ ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ ಡೈಲಿ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಲಿಮಿಟೆಡಾಗಿ ಯೂಸ್ ಮಾಡಿ. ಹೆಚ್ಚಾಗಿ ಯೂಸ್ ಮಾಡಬಾರ್ದು. ಒಂದು ಲಿಮಿಟೆಡಾಗಿ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಡೈಲಿ ಯೂಸ್ ಮಾಡಬೇಕು. ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡೋ ಇನ್ನೊಂದು ಬೆನಿಫಿಟ್ಸ್ ಏನಪ್ಪ ಅಂದರೆ, ಸ್ಕಿನ್ನು ಶೈನ್ ಆಗುತ್ತೆ ಮತ್ತು ಗ್ಲೋ ಬರುತ್ತೆ. ಹೌದು, ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ತಿನ್ನೋದ್ರ ಮೂಲಕ ನಿಮ್ಮ ಸ್ಕಿನ್ ಶೈನ್ ಬರ್ಬೋದು ಮತ್ತು ಗ್ಲೋ ಬರ್ಬೋದು. ನಿಮ್ಮ ಮಗುದು ಅಷ್ಟೇ. ನೀವು ಬೇರೆ ಬೇರೆ ಕೆಲವೊಬ್ರು ಕೇಳಿದ್ರು ಇಂಜೆಕ್ಷನ್ ಹಾಕಿಸ್ಕೋಬಹುದಾ ಅಂತ, ಅವೆಲ್ಲ ಅವಶ್ಯಕತೆ ಇಲ್ಲ. ನೀವು ತಿನ್ನೋ ಆಹಾರ ಕರೆಕ್ಟಾಗಿದ್ದರೆ, ಕರೆಕ್ಟ್ ಪ್ರೊಸೀಜರಲ್ಲಿ ನೀವು ತಿಂದರೆ ನಿಮ್ಮ ಮಗುವಿನ ಬೆಳವಣಿಗೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಯೂಸ್ ಮಾಡೋ ಬೆನಿಫಿಟ್ಸ್ ಏನು, ಯಾಕೆ ಯೂಸ್ ಮಾಡಬೇಕು, ಇದರಲ್ಲಿ ಯಾವ್ಯಾವ ಸೋರ್ಸಸ್ ಇದೆ ಅಂತ ಹೇಳೋದು ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ನೆಕ್ಸ್ಟ್ ವಿಡಿಯೋ ಹೇಳೋದಾದರೆ, ನಟ್ಸ್ ಮತ್ತು ಡ್ರೈ ಫ್ರೂಟ್ಸು ಯಾವ್ಯಾವುದು ಎಷ್ಟೆಷ್ಟು ತಿನ್ನಬೇಕು ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಥ್ಯಾಂಕ್ ಯು.